ಅಕೋಲ್ಬರ್ನೇ ಕಳ್ಸಿದವನ್ನ. ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಒಂದು ಕತೆಗಳು. ಬರೀ ಇಂದ ಪಬ್ಲಿಸಿಟಿಗಳಿಗೆ ನಿಂತ್ಕೊಂಡು ಇಂದ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ. ಇವಾಗ ಮನೆಗೆ ಹೋಗ್ತಾನಂತೆ, ವಾಪಸ್ ತಿನ್ಕೊಂಡು ವಾಪಸ್ ಬರ್ತಾನಂತ. ಸಿನಿಮಾ ಮಾಡಲ್ಲ ಅಂತ ಹೇಳಿದ್ರು. ಸಿನಿಮಾ ಮಾಡಲ್ಲ ಮನೇಲಿ. ದಯವಿಟ್ಟು ಮಾಡ್ಬೇಡ ಅಂತ ಹೇಳಿ ಮನೆಗೆ ಹೋಗಿ ಕೇಳಿ, ಪರವಾಗಿಲ್ಲ, ಏನು ಯಾರು ನೋಡಲ್ಲ ಸುಮ್ಮನೆ. ಅಲ್ಲ ರೀ, ಬೇಜಾರಾಗತ್ರಿ. ಏನ್ರಿ ಇವಾಗ ಹೆಂಗ್ ಮಾತಾಡ್ಬೇಕು ಒಬ್ರು ನಟರ ಬಗ್ಗೆ ಅಂತ ಆತರ ಮಾತಾಡ್ಬೇಕು. ವಿಗ್ ಹಾಕೊಂಡವ್ರೆ, ಅವ್ರದ್ದೇನ್ ಕಿತ್ಕೊಳಕಾಗತ್, ನಾನು ದಾಡಿ ಬಿಟ್ಟಿಲ್ಲ, ಅದ್ ಕಿತ್ತಾಕಾಗತ್ತಾ, ಇದ್ ಕಿತ್ತಾಕಾಗತ್ತಾ, ಅವ್ರು ಹೇಳಿ ಮಾಡಿಸ್ತವ್ರಂತ. ಐ ಸಾ ಕ್ಲಿಯರ್ ಸ್ಟೇಟ್ಮೆಂಟ್. ಅವ್ರು ಹೇಳಿ ಮಾಡಿಸ್ತವ್ರೆ, ಅವರೇ ಇದರಿಂದ ನಿಂತವ್ರೆ. ಅವ್ನಿಗೆ ಯೋಗ್ಯತೆ ಇದೆಯಾ ದೊಡ್ಡ ನಟ ಆಗಕ್ಕೆ? ಆಮೇಲೆ ಇದರಿಂದ ಯಾರು ಇದಾರೋ ಈಸಿಯಾಗಿ ಗೊತ್ತಾಗತ್ತೆ. ಬಟ್ ಸ್ಟಿಲ್ ಯಾಕೆ ಮಾತಾಡ್ಬೇಕು ಈ ತರ? ಒಂದ್ ಸ್ಟ್ಯಾಂಡರ್ಡ್ ಬೇಕಲ್ಲ, ಒಂದ್ ತೂಕ ಬೇಕಲ್ಲ. ಒಂದ್ ಕಡೆ ರಮ್ಯಾ ಅವ್ರ ಮ್ಯಾಟರ್ ಬಂದಾಗ ಆಗ್ಲಿ ಅಥವಾ ಪ್ರಥಮ್ ಅವ್ರ ಮ್ಯಾಟರ್ ಬಂದಾಗ ಆಗ್ಲಿ ದರ್ಶನ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಅಂತ ಎಲ್ಲ ಅನ್ಸಿದ್ಯಾ ಸರ್? ಅದು ಅವ್ರವ್ರ ವೈಯಕ್ತಿಕ ಸರ್, ನಾನು ಹೆಂಗೆ ಅದನ್ನ ಜಡ್ಜ್ ಮಾಡಕ್ಕಾಗುತ್ತೆ? ಅಲ್ಲ, ಅವ್ರು ಬಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಆಗಲಿ ಪೋಸ್ಟ್ ಆಗಲಿ ಮಾಡ್ಬೋದಲ್ಲ. ಅವ್ರ ಫ್ಯಾನ್ಸ್ಗೆ ಈ ತರ ಮಾಡಬೇಡಿ, ಯಾರು ನೆಗೆಟಿವ್ ಕಮೆಂಟ್ ಮಾಡಿ ಟ್ರೋಲ್ಗಳು ಮಾಡಬೇಡಿ ಸರ್. ನಾನು ನಿಮ್ಗೆ ಅದನ್ನೇ ಹೇಳ್ತಾರದ್ ಸರ್, ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ, ಆಯ್ತಾ ಸರ್? ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕಿ ಈ ತರ ನಮ್ ಬಾಸು ಡೀಪ್ ಯಾಕೆ ಅವ್ರಿಗೆ ಆಪೋಸಿಟ್ ಇರೋರೇ ಮಾಡ್ತಿರ್ಬೋದು ಇದನ್ನ, ರೈಟ್? ಯಾಕೆ ಇವಾಗ ಪ್ರಥಮ್ ಇಷ್ಟ ಇಲ್ದಿರೋರೇ ಮಾಡ್ತಿರ್ಬೋದು, ಇವಾಗ ರಮ್ಯಾ ಅವ್ರು ಇಷ್ಟ ಇಲ್ದಿರೋರೇ ಮಾಡ್ತಿರ್ಬೋದು. ನನಗೆ ಪರ್ಸನಲಿ ಪ್ರಥಮ್ ಇಷ್ಟ ಇಲ್ಲ, ಹಂಗಂತ ನಾನು ಕಮೆಂಟ್ ಆಗಕ್ಕಾಗತ್ತಾ? ನಾನು ಆ ಲೆವೆಲ್ಗೆ ಇಳಿಯಲ್ಲ. ಸೊ ಹಂಗಿದ್ದಾಗ ಈ ತರ ಕಮೆಂಟ್ಗಳೆಲ್ಲ ಹಾಕ್ಬೇಡಿ ದಯವಿಟ್ಟು. ಅದನ್ನೇ ನಾನು ಹೇಳ್ತಾ ಇರೋದು. ಈ ತರ ಕಮೆಂಟ್ ಹಾಕಿ ನಾವೇನೋ ನಮ್ಮ ಪ್ರೇಮ ತೋರಿಸ್ತೀವಿ ದರ್ಶನ್ ಸರ್ಗೆ, ಇಲ್ಲ ನಮ್ಮ ಅಭಿಮಾನ ತೋರಿಸ್ತೀವಿ ಅಂದ್ರೆ ಅದು ಮೂರ್ಖತನ ಅನ್ಸುತ್ತೆ. ಈ ತರ ಕಮೆಂಟ್ಸ್ ಹಾಕೋರು ಯಾರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ. ಇವಾಗ ನೋಡಿ ಸರ್, ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದಾಗ, ನಾನು ನಿನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಸುದೀಪ್ ಸರ್ದು. ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ, ದರ್ಶನ್ ಅವರು ಕೆಳಗೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತೂ ನಾನು ಹಾಕಲ್ಲ. ಇವಾಗ ಎಲ್ಲರೂ ಕಲ್ಗಳು ಹಾಕ್ತಾ ಇದಾರೆ ಅಂತ ನಾನು ಅದಕ್ಕೆ ಕಲ್ಲಕ್ಕೆ ಹೋಗಲ್ಲ. ಅವ್ರಿಗೊಂದು ಫ್ಯಾಮಿಲಿ ಇದೆ, ಅವ್ರಿಗೂ ಒಂದು ಮಗ ಇದ್ದಾರೆ, ಅವ್ರ ಫ್ಯಾನ್ಸ್ ನೊಂದೋಗಿದ್ದಾರೆ. ದರ್ಶನ್ ಅವರು ನೊಂದಿದ್ದಾರೆ ಈ ಟೈಮಲ್ಲಿ ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ ನಾನು ಆ ಜಾಗದಲ್ಲಿ ನಿಂತ್ಕೊಳಲ್ಲ. ನಂಗೆ ಅಂತ ಮೆಂಟಾಲಿಟಿ. ಇಂಥ ಹೀರೋನ ನಾವೆಲ್ಲ ಇಷ್ಟು ಪ್ರೀತಿಸ್ತೀವಿ ಅನ್ನೋದಕ್ಕೆ ನಮ್ಗೆ ಗೌರವ ಇಲ್ವಾ ಸರ್? ಸುದೀಪ್ ಸರ್ ತರ ಹೀರೋ ಯಾರು ಸಿಗ್ತಾರೆ ನಮ್ಗೆ? ಎಷ್ಟು ಅಫಿಷಿಯಲ್ ಆಗಿ, ಎಷ್ಟು ನೀಟಾಗಿ, ಎಷ್ಟು ಮೆಚೋರ್ಡ್ ಆಗಿ ಹೇಳಿದ್ರು. ಅದನ್ನ ಬಿಟ್ಟು ಧರಣಿ ಕೂತ್ಕೊಂತೀನಿ, ಉಪವಾಸ ಕೂತ್ಕೊಂತೀನಿ, ಕೂತ್ಕೊಳ್ಳಿ ಬಿಡಿ. ಮೊನ್ನೆ ಒಂದೊಬ್ರು ಪೋಸ್ಟ್ ಹಾಕಿದ್ರು, ರಮ್ಯಾ ಅವ್ರಿಗೆ ಅಟೆನ್ಷನ್ ಬೇಕು, ಪ್ರಥಮ್ ಅವ್ರಿಗೆ ಸಿನಿಮಾ ಪ್ರಮೋಷನ್ ಬೇಕು, ಪೊಲಿಟಿಷಿಯನ್ಸ್ಗೆ ಧರ್ಮಸ್ಥಳದ ಹೆಸರಿಂದ ಹೊರಗೆ ಬರಬೇಕು. ಸೊ ಇದಕ್ಕೆಲ್ಲ ಹೆಸರು ಡಿ ಬಾಸ್ ಬೇಕು. ಎಲ್ಲರಿಗೂ ಎಲ್ಲೇ ಹೋದ್ರು ಏನೇ ಇಶ್ಯೂ ಆದ್ರೂ ಅದ್ ಕೊನೆಗೆ ಡಿ ಬಾಸ್ಗೆ ಬರ್ತಾ ಇದೆ. ಸರ್, ನನಗೆ ರಮ್ಯಾ ಮೇಡಮ್ ಬಗ್ಗೆ ಮಾತಾಡೋಷ್ಟಲ್ಲ ನಂದೇನಿಲ್ಲ ಸರ್. ನನಗೆ ಅದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇದನ್ನ ಮಾತಾಡ್ತಾ ಇದೆ. ಯಾಕಂದ್ರೆ ಅದು ಕೋರ್ಟಲ್ಲಿ ಇದ್ದಾಗ, ಟ್ರಯಲ್ ಇದ್ದಾಗ ಇದ್ರ ಬಗ್ಗೆ ಮಾತಾಡ್ಬೋದು. ಇಟ್ಸ್ ಅಗೇನ್ಸ್ಟ್ ದ ಲಾ. ಅದು ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಯಾಕೆ ಅದನ್ನ ಮಾತಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಪ್ರಥಮ್ ಬಗ್ಗೆ ಹೇಳ್ಬೇಕಂದ್ರೆ ಪ್ಯೂರ್ ಪಬ್ಲಿಸಿಟಿ, ಇದು ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ. ಅದು ಆಮೇಲೆ ನಾವು ನೋಡ್ಕೊಂಡೇ ಬಂದಿದೀವಲ್ಲ ಸರ್, ಇದೇನು ಹೊಸದಲ್ಲ ನಮ್ಗೆ. ಏನ್ ಧರಣಿ ಕೂತ್ಕೊಂಡು ಸದ್ಯ ಬೇರೆ ನನಗೆ ಆಮೇಲೆ ಹೇಳ್ಬಿಡ್ತೀನಿ. ಸದ್ಯಕ್ಕೆ ಧರಣಿ ಕೂತವನಲ್ಲ, ಒಳ್ಳೇದು, ಕೂತ್ಕೊಳ್ಳಿ. ಇನ್ನ ನೋಡಿ, ಇದೇನು ನಿಲ್ಲಲ್ಲ ಇಷ್ಟಕ್ಕೆ. ಪಲ್ಟಿ ಹೊಡಿಯೋದು, ಇದಾಕಂತೀನಿ ಅದಾಕಂತೀನಿ, ಅದೆಲ್ಲ ಸ್ಟಾರ್ಟ್ ಡ್ರಾಮಾ ಬರುತ್ತೆ ನೋಡ್ರಿ ಸ್ವಲ್ಪ ದಿವಸದಲ್ಲಿ. ನಾನು ಇನ್ನೊಂದೇನು ಹೇಳಿದ್ರಿ, ಸಾರಿ, ಇದು ಏನೋ ಅದೇನೋ ಪೊಲಿಟಿಷಿಯನ್ಸ್ ಅದು ನೋಡಿ ಸರ್, ಅದು ನನಗೆ ಗೊತ್ತಿಲ್ಲ. ನಾನಂತೂ ಆ ವಿಷಯಕ್ಕೆ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ, ಆಯ್ತಾ ಸರ್? ಇವಾಗ ಈ ವಿಷಯಕ್ಕೆ ಧರಣಿ ಕೂತ್ಕೊಂತಾರವನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಧರಣಿ ಆ ವಿಷಯಕ್ಕೆ, ಏನ್ ಸರ್? ಕೂತ್ಕೊಳ್ಳಿ ವಿಷಯಕ್ಕೆ. ಯಾಕೆ ಒಂದು ಹೆಣ್ಮಗಳು ರೇಪ್ ಆಗಿದ್ದಾಗ ಆ ವಿಷಯದ ಬಗ್ಗೆ ಒಂದು ದಿವಸ ಇವ್ನು ಮಾತಾಡೇ ಇಲ್ಲ, ಒಂದು ದಿವಸ ಧ್ವನಿನೇ ಎತ್ತಿಲ್ಲ. ಅದಕ್ಕೆ ಕೂತ್ಕೊಳ್ಳಿ ಧರಣಿ. ಇವನಿಗೆ ಬೈದ್ಬಿಟ್ರು ಅಂದ್ರೆ ಧರಣಿ ಕೂತ್ಕೊಂತವನ್ನ. ಒಂದು ಹೆಣ್ಮಕ್ಳು ರೇಪ್ ಆಗಿದ್ದಾಗ ಕೂತ್ಕೊಳ್ಳಿ ಧರಣಿ, ಹೋರಾಡ್ಲಿ ಮುಂದೆ ಬಂದು, ನಾವಿದೀವಿ ಅಂತ ಹೇಳಿ. ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ ಅವನು. ಯಾಕೆ ಮಾತಾಡಿಲ್ಲ? ಭಯ ಅಂತ ಅವನ್ಗೆ. ಆಯ್ತು ಸರಿ, ಇವಾಗ ಅಲ್ಲೇನಾಯ್ತು, ಅದೇನ್ ಮತ್ತೋನಾಯ್ತು ಮಗ್ದೋನಾಯ್ತು ನನಗೆ ಗೊತ್ತಿಲ್ಲ. ಅದೇನೋ ಟೂಲ್ಸ್ ತೆಗೆದ್ರಂತೆ ಇಟ್ರಂತೆ ಅವನ್ಗೆ. ಅಲ್ಲೇ ಮಾತಾಡ್ಬೇಕಾಗಿತ್ತು, ಅವನು ಕಿಲಾಡಿ ಆಗಿದ್ದ, ಅಲ್ಲೇ ಮಾತಾಡ್ಬೇಕಾಗಿತ್ತು. ಸರಿ, ಅಲ್ಲಿ ಭಯ ಆಯ್ತಾ? ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ, ಕರ್ಕೊಂಡು ಹೋಗ್ಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ, ಕೇಸ್ ಹಾಕ್ಬೇಕಾಯ್ತು, ಒಳಗೆ ತಳ್ಬೇಕಾಯ್ತು ಅವ್ರನ್ನ. 4 ದಿವಸ ಸುಮ್ನೆ ಇದ್ಬಿಟ್ಟು ಯಾರೋ ಬಂದ್ಬಿಟ್ಟು ನೀನ್ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ, ನೀನು ಮೀಟರ್ ಇಲ್ದಿರೋ ಪ್ರಥಮ್, ಸಡನ್ ಆಗಿ ಮೀಟರ್ ಬಂದ್ಬಿಡ್ತಾ? ಸಡನ್ ಆಗಿ ಈ ತರ ಎತ್ಕೊಂಡು ಎಲ್ಲ ಮಾತಾಡ್ಬೋದಾ? ಅದು ಏನೇನ್ ಮಾತುಗಳು ಸರ್? ಅವ್ರು ತಪ್ಪಿದ್ರೆ ಓಕೆ, ಅವ್ರೇ ನಿಂತ್ಕೊಂಡು ಮಾಡಿಸ್ತವ್ರಂತೆ, 2000 ಪೇಜ್ಗಳಿಂದ ಬರ್ತಾ ಇದೆ ಅಂತೆ ಕಮೆಂಟ್ಸು. ಇವನ್ ಈ ತರ ಮಾತಾಡಿದ್ರೆ ಜನ ಬೈತಾರಲ್ವಾ? ನಮ್ಗೆ ಕೋಪ ಬರ್ತಾ ಇದೆ ಇಂಡಸ್ಟ್ರಿ ಅವರಾಗಿದ್ದು. ಯಾಕೆ ಮಾತಾಡ್ಬೇಕು ಈ ತರ? ಮಾತಾಡ್ಬಾರ್ದು ಸರ್, ತಪ್ಪು. ಇಟ್ಸ್ ಪ್ಯೂರ್ ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಸರ್. ಅವನ ಬಗ್ಗೆ ಮಾತಾಡೋದಿಲ್ಲ ಎಷ್ಟು ಬಿಡಿ.